ಶಪ ಆತು ಅಡುಗೆ ಎಲ್ಲ ಆತು. ಒಂದಿಟ್ಟು ಟೊಮೊಟೊ ಹಣ್ಣು ಕಿವುಚಿ ಒಂದಿಟ್ಟು ಸಾರು ಮಾಡೀನಿ. ಟೊಮೊಟೊ ಸಾರು ಮಾಡಿ ಮಡಿಕೆ ಕಾಳು ಪಲ್ಯ ಮಾಡಿ ಒಂದಿಷ್ಟು ರೊಟ್ಟಿ ಹಾಕಿದ್ನಿ. ಆತು ಅಡುಗೆಲ್ಲ ಆತು. ಸುಮ್ಮನೆ ಚಿಕ್ಕಮ್ಮ ಬೈತಾಳ, ಅಡುಗೆ ಮಾಡಿಲ್ಲ ಅಂದ್ರೆ ಅಡುಗೆನ ಎಲ್ಲ ಆಗೈತಿ. ಒಂದು ರೊಟ್ಟಿನ ಹಚ್ಕೊಂಡು ತಿನ್ಬೇಕು. ಹೊಟ್ಯಾಗ ಸಣ್ಣ ಕೆಟ್ಟ ಸಂಕಟ ಎದ್ದೊಳಗತ್ತೈತಿ. ಬೆಳಗಿದ್ದ ಏನೇನು ತಿಂದಿಲ್ಲ, ಹೊಟ್ಯಾಗ ಏನಿಲ್ಲ. ಅಯ್ಯೋ ಶಿವನೇ, ಅಲ್ಲಲ್ಲ ಹಡಿಬಿಟ್ಟಿ, ನಿನಗೆ ಯಾರು ರೊಟ್ಟಿ ಹಾಕಂದ್ರೆ ಬೆಳಗ್ಗೆ ಕರೆದ್ರೆ ಮದುವೆ ಐತ್ಲ ನಿಂದು ಬೇವರ್ಸಿ. ಮದುವೆ ಮನೆಗೆ ಉಣ್ತೀವಿ, ರಾತ್ರಿನೂ ಹೋಗಿ ಮದುವೆ ಮನೆಗೆ ಉಣ್ತೀವಿ, ಬೆಳಗ್ಗೆ ಮದುವೆ ಮನೆಗೆ ಉಣ್ತೀವಿ. ಈ ಸೊಕೊಂದು ರೊಟ್ಟಿ ಸುಮ್ಮನೆ ಖರ್ಚಾಗಂಗಿಲ್ಲೇನು? ಖರ್ಚಕ್ಕವ ಇಲ್ಲವು? ಅಲ್ಲಲ್ಲ ಇಷ್ಟೊಂದು ರೊಟ್ಟಿ ಕೆಟ್ಟಕ್ಕವ, ಸುಮ್ಮನೆ ದನಕ್ಕೆ ಹಾಕ್ಬೇಕಾಗತ್ತಿ ಹಡಿಬಿಟ್ಟಕ್ಕೆ. ನಂದಲ್ಲಿ ನಡೀತೈತಿ ಅಂತಂದು ಮಾಡಿಟ್ಟು ನಿಂತೇನೆ. ದೌಡು ಗಂಡನ ಮನೆಗೆ ಹೋಗಿರಿಕೆ ನಾನು ಅಂತಂದೆ. ಚಿಕ್ಕಮ್ಮ ಇಲ್ಲ ಮತ್ತು ಈಗ ಉಣ್ಣಾಕ ಎಲ್ಲರಿಗೂ ಅಂದ್ರೆ ಆಕತಿ. ಮತ್ತು ಯಾರು ಬರ್ಬೋಗರಿದ್ರೆ ಮತ್ತು ಬೇಕಂತಂದ್ರೆ ಒಂದಿಷ್ಟು ರೊಟ್ಟಿ ಮಾಡಿದ್ನಿ ಚಿಕ್ಕಮ್ಮ. ಮತ್ತು ನೀ ಹೇಳ್ತೀನ ಅಂತಂದು ಮಾಡಿದ್ನಿ. ಮತ್ತು ನೀ ಭಯಾಗತಿ ಅಲ್ಲ ಚಿಕ್ಕಮ್ಮ, ಗೊತ್ತಾಗ್ಲಿಲ್ದಂಗೆ ಮಾಡಿದ್ನಿ ಯಾರು ಬರ್ಬೋಗೋರು ಇರ್ತಾರ ಅಂತಂದು. ಏನು ಅನ್ಬೇಡ ಚಿಕ್ಕಮ್ಮ. ನೀನು ಇವು ಮನೆಗೆ ಇವ್ರಾಣಿ, ನಿನ್ನ ಮದುವೆಗೆ ಇವ್ರ ಮಂದಿ ಎಲ್ಲ ಕರೆಸ್ತೀನಿ. ಬಂದು ಉಂಡು ಹೋಗ್ರಿ ಅಂತಂದು. ನಿನ್ನ ಬೇಕಿನ ಮನೆಯಿಂದ ಹೊರಗೆ ಹಾಕಿದ್ರೆ ಸಾಕಾಗೋಗೈತೆ ನನಗೆ. ಅಲ್ಲಿ ಇದ್ರದಾಗ ಇದು ಹೂಗಳು ಬಿಟ್ಟವನ ನೋಡು, ಹೂ ಹೊರ್ಕೊಂಬಂದು ಕಟ್ಟಿಡು. ಸಂಜೆ ಮಂದಿ ಎಲ್ಲಿ ಮತ್ತು ಹೂ ತರ್ಸಕ್ಕೆ ಹೋಗೋಣ, ಅವನ ಮುಟ್ಕೊಂಡು ಹೋಗುವಂತೆ ಅಂತ ಇಲ್ಲಿಂದ ಹೋಗೋಮಂದ ಚೌಟ್ರಿಗೆ. ಸರಿ ಚಿಕ್ಕಮ್ಮ. ನಮ್ಮ ಕಡೆಯಿಂದ ನಾವೆಲ್ಲ ಉಡಿ ತುಂಬಿದ್ದಾತು. ನಿಮ್ಮ ಕಡೆಯಿಂದ ಏನಾದರೂ ಶಾಸ್ತ್ರ ಇದ್ರೆ ಮಾಡಿಬಿಡ್ರಿ. ಎಲ್ಲರೂ ಆರತಿ ಮಾಡಿಬಿಡೋಣ. ಆರತಿ ಮಾಡಿದ್ವಿ ಅಂದ್ರೆ ಆತು ನೋಡ್ರಿ, ನಮ್ದು ಅಂತ ಅಣಕ ಇಟ್ಟಂಗೆ ಆತು. ನೀವು ಆರತಿ ಮಾಡಿಬಿಡ್ರಿ ಹುಡುಗಿ ತಾಯಿ ಅಂದಂಗೆ. ಈ ಹುಡುಗಿ ಯಾರು ಅನ್ನೋದು ಗೊತ್ತಾಗಲಿಲ್ಲ. ಅಯ್ಯ ನನ್ನ ಮಗಳು ರೀಕಿ, ಸಣ್ಣ ಮಗಳು. ಇನ್ನು ಓದ್ತಾಳ್ರಿ ಆಕಿ. ಡಾಕ್ಟ್ರ್ ಮಾಡ್ಬೇಕು ಅಂತಂದು ಓದ್ಸಾಕತ್ತವ್ರಿ. ಇನ್ನು ಓದಾಕತ್ತಾಳ್ರಿ ಆಕಿ. ನೀನು ಈಗ ಏನು ಕೊಡಂಗಿಲ್ಲ ರೀ ನಾವು. ಇನ್ನು ಓದ್ತಾಳ್ರಿ ಆಕಿ. ಹೌದೇನಾ? ಚಲೋ ಅದಾಳ ಆಕಿನ. ಅಂದ್ರೆ ಇನ್ನೇನು ಉದ್ದು ಕೂದಲು ಬಿಡ್ಬೇಕ ತಂಗಿ. ಜಡಿ ಹಾಕೊಂಡ್ರೆ ಚಂದ ಕಾಣ್ತೈತೆ ನೋಡು. ನಿಮ್ಮ ಅಕ್ಕ ಎಂತ ಚಂದ ಕಾಣಕತ್ತಾಳ ಇವತ್ತು. ಈಗಿನ ಏನ್ರಿ ಹೆಣ್ಮಕ್ಳ ಪ್ಯಾಷನ್. ಅವು ಕಾಲೇಜಿಗೆ ಹೋಗೋ ಹುಡುಗಿಯಾರ ಕೂದಲು ಭಾಳ ಇದ್ರೆ ಚಲೋ ಅನ್ಸಲ್ರಿ. ದೌಡ್ ಅವಸರಕ್ಕೆ ರೆಡಿಯಾಗಿ ಹೋಗೋರು ಹಿಂಗಾಗಿದ್ರೆ ಇಷ್ಟಪಡ್ತಾರೆ. ಅದೇನ ಕರೆನ ಬಿಡು ತಂಗಿ. ನೀವು ಆರತಿ ಮಾಡಿಬಿಡ್ರಿ. ಆರತಿ ಮಾಡಿದ್ವಿ ಅಂದ್ರೆ ಮತ್ತು ಮುಂದಿಂದ ಏನು ಮಾತು ಅನ್ನೋದು ಮಾತಾಡೋಕೆ ಬರ್ತೈತಿ. ಅಂದ್ರೆ ಮದುವೆನ ಮತ್ತು ನೀವು ಚೌಟ್ರಿಗೆ ಮಾಡ್ಕೊಡ್ಬೇಕಾಗತಿ. ನೋಡು ಏನು ಹೆಂಗಾಕತಿ ಏನು ಅನ್ನೋದು. ಮದುವೆ ಚೌಟ್ರಿಗೆ ಆದ್ರೆ ಇನ್ನೂ ಚಲೋ ಆಕತಿ. ನಮ್ಮ ಮಂದಿ ಭಾಳ ಐತ್ರಿ ಬೆಳಗ್ಗೆ, ಹಾಗಾಗಿ ಹೇಳೋದು ನಾನು. ನೀವು ಈ ನಮ್ಗೆ ಹೇಳಿದ್ರಿ ಅಂದ್ರೆ ಈಗ ಹೇಳವನು ನೀವು ಅಣಕ ಇಡಕ್ಕೆ ಬಂದ್ರಿ, ಹೇಳವನು ಮಾಡ್ಕೊತೇವೆ ಅಂದ್ರಿ, ಮಾಡ್ಕೊಂಡ್ರಿ. ಸಣ್ಣ ಹೇಳವು ದೊಡ್ಡ ಹೇಳೋದನ್ನ ನೀವು ಮಾಡ್ಕೊಂಡ್ರೆ ಇನ್ನೂ ಚಲೋ ಆಕತ್ರಿ. ಯಾಕಂದ್ರೆ ನಾವು ಬಡವರು ಇದ್ದದ್ದು ಎಲ್ಲ ಒಡವಿನ ಅವರು ಆಕೆಗೆ ಅಂತ ಮಾಡಿಸಿದ್ದು ನಾವು. ನಮ್ಮ ಕೈಯಲ್ಲಿ ಏನಾಕತಿ ಎಲ್ಲ ಮಾಡಿಸಿ ಕೊಟ್ಟವ್ರಿ ಈಗ ಆಕೆಗೆ. ನೋಡ್ರಿ ಈಗ ಸಣ್ಣ ಮಗಳಿಗೆ ಅಂತಂದು ಏನು ಇಟ್ಕೊಂಡಿಲ್ಲ ನಾವು. ಈಗ ಆಕೆಗೆಲ್ಲ ನಾವು ಇದಕ್ಕೆ ಓದಕ್ಕೆ ದುಡಿಮೆ ಮಾಡ್ಬೇಕು, ಆಕೆ ಮಾಡ್ಕೋಬೇಕು. ಇಲ್ಲ ನಮ್ಮ ಮನೆಯವರು ಹೊಲದಾಗ ಅದ್ರಾಗ ಏನಷ್ಟು ಫಸಲ್ ಬರಲ್ರಿ. ಅದ್ರಾಗ ಏನಷ್ಟು ನಮಗೆ ಹೇಳ್ಕೊಳ್ಳೋಂಗೆ ದುಡಿಮೆ ಇಲ್ಲರಿ ಹೊಲದಾಗ ನಮ್ಗೆ. ಮದುವೆ ನೀವು ಮಾಡ್ಕೊಂಡ್ರೆ ಚಲೋ ಆಕತ್ರಿ. ಮದ್ವೆ ಅಂದ್ರೆ ನಮ್ದು ಐತ್ರಿ ಹಾಲು ಅಂತದು. ಈಕಿನ ಲಕ್ಷ್ಮಿ ನಮ್ದು ಹಾಲು ಐತಲ್ಲ, ಅಲ್ಲೇ ಮಾಡ್ಕೊಂಡ್ರೆ ತಗೋ. ಮತ್ತು ಪಾಪ ಅವರು ಬಡವರು ಅದಾರ, ಏನು ಮಾಡೋಕ್ಕೆ ಹಂಗೆ ಸುಧಾರಿಸ್ಕೊಂಡು ಹೋಗೋದು. ಸಣ್ಣ ಇಳೆವಂತರು ಮತ್ತು ಮಾಡಿಕೊಟ್ಟಾರ. ಹೆಂಗಿದ್ರು ಅವ್ರ ಮನ್ಯಾಗ ಮತ್ತು ದೊಡ್ಡದು ನಾವು ಮಾಡ್ಕೊಂಡ್ರೆ ತಗೋ. ಮತ್ತು ಮದ್ವೆ ಅದನ್ನ ನಮ್ಮ ಬಳಗನು ಭಾಳ ಐತಿ. ಅಲ್ಲೇ ಊರಾಗ ಆತು ಅಂದ್ರೆ ಅಲ್ಲಿಂದ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಮಾಡೋದು ಅಷ್ಟು ಆಕತಿ. ನಮ್ಮ ಊರಾಗ ಮಾಡಿದ್ವಿ ಅಂದ್ರೆ ಚಲೋ ಆಕತಿ. ಹಂಗಂತೀರೇನಾ? ನೀವು ಹೆಂಗೆ ಹೇಳ್ತೀರ ಹಂಗೆ ತಗೋರಿ. ಹಂಗಾರೆ ಮತ್ತು ಅವ್ರನ್ನೂ ಅಲ್ಲಿಂದ ಇಲ್ಲಿ ಕರ್ಕೊಂಬರೋದು ಅದು ಮತ್ತು ರಗಡ್ ತೆಲ್ ಬ್ಯಾನಿ ಹಂಗೆ ಮಾಡೋಣ ತಗೋರಿ. ನಿಮ್ಮ ಅಕ್ಕಾರ ನಾವು ಯಾವಾಗೂ ಮರಂಗಿಲ್ಲ ರೀ ಬೇಕ್ರೆ. ನಮ್ಮ ಮಗಳು ನಿಮ್ಮ ಮನ್ಯಾಗ ಸುಖವಾಗಿದ್ಲು ಅಂದ್ರೆ ಅಷ್ಟೇ ಸಾಕು, ನನಗೇನು ಬೇಡ. ಅವ್ರ ಒಂದು ಎಲ್ಲ ಒಡವಿನ ಅವಳಿಗೆ ಹಾಕ್ಯಾವ್ರಿ. ಅವ್ರವ್ವ ಸಾಯ ಮುಂದೆ ನನಗೆ ಹೇಳೇ ಕೊಟ್ಟಿದ್ಲು, ನಾನು ಎಲ್ಲ ಒಡವಿನ ನನ್ನ ಮಗಳಿಗೆ ಅಂತಂದು. ಹಾಗಾಗಿ ನಂದು ಎಷ್ಟ ಕಷ್ಟ ಬಂದ್ರೂ ನನ್ನ ಒಡವಿ, ನನ್ನ ಹೆಂಡತಿ ಒಡವಿನ ಏನು ಮಾರಿದ್ದಲ್ರಿ, ಹಂಗೆ ಇಟ್ಟಿದ್ನಿ ನಾನು. ಇಲ್ಲ ಆಕಿಗೆ ರೀ ಅವು ಮದ್ವೆ ಒಂದು ನೀವು ಮಾಡ್ಕೊಂಡ್ರಿ ಅಂದ್ರೆ ನಮಗೆ ಭಾಳ ಸಹಾಯ ಆಕತ್ರಿ ನಿಮ್ಮಿಂದ. ಹಂಗಲ್ರಿ ಏನಕ್ಕಪ್ಪನಾರೆ, ನಿಮ್ಮ ಊರು ಗೌಡ್ರ ಪಾಪ ಅವ್ರ ನಿಂತಿದ್ದೆಲ್ಲ ಮಾಡಿದವ್ರು ಅವ್ರ ಕಾಣವಲ್ರಲ್ರಿ. ಯಾಕೆ ಬಂದೇ ಇಲ್ಲೇನ್ರಿ? ಹೇಳಿಲ್ಲೇನ್ರಿ ನೀವು ಇವತ್ತು ಅಣ್ಕ ಇಡಕ್ಕೆ ಬರ್ತಾರೆ ಹಿಂಗೆ ಅಂತಂದು? ಹಂಗೆ ಆಕತ್ರಿ ಅಕ್ಕರೆ, ಹೇಳಿದ್ನಿ ರೀ. ಅವರು ಹೊಲದಾಗ ಇವತ್ತಿನ ಭತ್ತ ಕೊಯ್ಲಿದ್ದು ಬಂದತಂದ್ರಿ, ಬಿಟ್ಟು ಕೊಟ್ಟು ಬರಂಗೇ ಇಲ್ಲ, ನಾನಿಲ್ಲ ಅಂದ್ರೆ ನಡೆಯಂಗೇ ಇಲ್ಲ. ನಿಂಗಪ್ಪ ಏನಾಯ್ತು ತಗೋ, ಮದುವೆ ಐತಲ್ಲ ಮುಂದೆ ಮಾಡಿದ್ರಾತು, ಇದನ್ನೊಂದು ಸಂಕ್ಷಿಪ್ತ ಮನೆ ಪೂರ್ತಿ ಮಾತು ಮಾಡ್ಕೊಳ್ರಿ ಅಂತ ಅಂದ್ರಿ. ಹೌದೇನ್ರಿ? ಮತ್ತು ಮುಂದೆ ಮದುವೆಗೆ ಎಲ್ಲ ಜವಳಿ ಕೊಳ್ಳೋದು ಎಲ್ಲ ನಾವು ಮದುಮಗಳು ಸೀರೆ ಎಲ್ಲ ತೆಗಿಸ್ತೇವೆ ರೀ. ಮದುಮಗ ನಿಮ್ಮ ಪ್ರೀತಿ ರೀ. ಹುಡುಗ ಹಳೆಯಾಗ ನೀವೇನು ಹಾಕೋದು ಬಟ್ಟೆ ಎಂತ ಕೊಡಿಸೋದು ಎಲ್ಲ ನಿಮ್ಮ ಪ್ರೀತಿ. ನೀವು ಕೊಡಿಸ್ರಿ. ನಾವು ಕೊಡಿಸ್ತೇವೆ ಬಿಟ್ಟು ಹಳೆಯಾಗ ನಮ್ಮ ಕೈಯಿಂದ ಏನಾಗತ್ತೆ ಅದು ನಾವು ಮಾಡ್ತೇವೆ ರೀ. ಆತ್ರಿ ನಮ್ದು ಆತಲ್ಲ. ಈಗ ಎಲ್ಲ ನೀವು ಹುಡುಗಿನ ಕರ್ಕೊಂಡು ಹೋಗ್ರಿ. ಮತ್ತು ನಾವು ಬರ್ತಾ ತೊಗೊಳ್ರಿ. ಏನು ಅನ್ನೋದನ್ನ ನಮ್ಮ ಊರಿಗೆ ಹೋಗಿ ತಿಳಿಸ್ತೇನೆ ರೀ. ಯಾವಾಗ ಏನು ಮುಹೂರ್ತ ಇಡೋದು ಏನು ಅನ್ನೋದನ್ನ. ಆತ್ರಿ ನಂಗೆ ಬೀಗ್ರಿ ಎಲ್ಲ ಅಡಿಗೆ ರೆಡಿ ಆಗೈತ್ರಿ, ಊಟ ಮಾಡ್ಬರ್ರಿ. ಆತು ನೋಡ್ರಿ. ಎಲ್ಲರೂ ಊಟ ಮುಗಿಸಿಕೊಂಡು ಹೊರಟರು. ಇಲ್ಲಿ ಎಲ್ಲವೂ ಇದು ಸಂಪ್ರದಾಯಗಳು ಆದಂಗೆ ಆಗು. ಇನ್ನೇನು ಅಶ್ವಿನಿ ನಕ್ಷತ್ರ ಅಂತ ತೋರಿಸೋದು. ನಿಮ್ಮ ಅವ್ವ ಅಪ್ಪ ಹೊರಗದಾರ ತಮ್ಮ, ಹೊರಗೆ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ರಿ. ಇವಾಗ ಒಂದು ಸೆಲ್ಫಿ ತಗೊಂಡು ಬಾರ್ಬಿ. ಇವ ಇಂಥ ಚಲೋ ರೆಡಿ ಹೇಗಿವಿ ನೀನು. ಸೀರೆ ನಾನು ಇಂಥ ಚಲೋ ಕಾಣಕತ್ತೈತಿ. ಸರ ನೋಡುವ ಇವ ಇಂಥ ಚಂದ ಕಾಣಕತ್ತೈತೆ. ನನಗೆ ಕೊಡೋದೇ ಅಂದ್ರೆ ನನಗೆ ಇಂಥದ್ದು ಉದ್ದೊಂದು ಹಾರ ಕೊಟ್ಟಿ ನೀನು. ಹಿಡಿಬಿಟ್ಟು ಅದನ್ನ ಸುಮ್ಮನೆ ಹಾಕೋ. ನಿಮ್ಮ ದೊಡ್ಡ ಬಂದದು ನಿಮ್ಮ ಅಕ್ಕಗೆ ಅಂತಂದು ಹಾಕಿ ಕೊಟ್ಟರೋದು ನಾನು ನಿನಗೆ ಹಾಕೇನಿ. ಸುಮ್ಮನೆ ಇಟ್ಕೋ. ಹೌದೇನು ಬೇವ ಅದು ಹೇಳ್ಬೇಕಿಲ್ಲ ಬೇ ನೀನು.
ಸರಿ ಸರಿ ಒಂದು ಫೋಟೋ ತೆಗಿ ನೋಡಿ ನಿಮ್ಮ ಅಪ್ಪ ಗೂಗ್ ನಿಂತ ಒಂದ ನಿಂತ ಕರಿ ಅದನ್ನ ಅಪ್ಪ ಏಪ್ಪ ಬಾಯಿ ಒಂದು ಫೋಟೋ ತೆಗಿ ತಕ್ಕೊಳ್ಳೋಣ ಅಂತ ಎಲ್ಲರೂ ನೋಡಿ ಅವ್ರು ಇಬ್ಬರು ಫೋಟೋ ತೆಗಿತಾರೆ ಯಾಕೆ ನಾವು ಚಂದ ಕಾಣಕತ್ತಿಲ್ಲ ನಾವು ಚಂದ ರೆಡಿ ಆಗಿಲ್ಲ ನಮ್ಮ ತೆಗಿಯಂಗ ಇಲ್ವಾ ಮದುವೆ ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡು ಈಗ ಮದುಮಕ್ಕಳು ರೇಖಾ ಅವ್ರ ಗಂಡ ಮನೆಗೆ ಹೋಗುತ್ತಾಳೆ ಇವರನ್ನು ಸ್ವಾಗತಿಸಲು ಅವರಪ್ಪ ಅವರಮ್ಮ ಮನೆಗೆ ಹೋಗಿರುತ್ತಾರೆ